ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಣಿಸ್ತೇನೆ. ನಾನು ಕೂಡ ಚೆನ್ನಾಗಿದ್ದೇನೆ. ಎಲ್ಲರಿಗೂ ಜೆಡಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಿ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ನ್ಯೂ ಇಯರ್ ಡೇ. ನಾವು ಚರ್ಚಿಗೆ ಹೊರಟಿದ್ದೇವೆ. ಹಾಗೆ ಇನ್ನು ಚರ್ಚಿಗೆ ಹೋಗುವ, ಅಲ್ಲಿ ಸಿಗ್ತೇನೆ. ಓಕೆ, ನೋಡಿ ಫ್ರೆಂಡ್ಸ್, ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ನಮ್ಮ ಮನೆಯ ಪ್ರಿಪರೇಷನ್ ಪೋರ್ಕ್ ಬಾಫತ್, ಹಾಗೇನೆ ಇಡ್ಲಿ ಮಾಡಿದ್ದೇವೆ. ಪೋರ್ಕಿಗೆ ಚಿಕನ್ ಬಿರಿಯಾನಿ ಮಾಡಿದ್ದೇವೆ. ಚಿಕನಿಗೆ ರೈತ ಕೂಡ ಮಾಡಿದ್ದೇವೆ. ನಮ್ಮ ಮನೆಯಲ್ಲಿ ನಾವು ಇದೆಲ್ಲ ಪ್ರಿಪರೇಷನ್ ಮಾಡಿದ್ದೇವೆ. ನಿಮ್ಮ ಮನೆಯಲ್ಲಿ ಏನೆಲ್ಲ ಮಾಡಿದ್ದೀರಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಓಕೆ, ಇನ್ನು ನಾವು ಊಟ ಮಾಡ್ತೇವೆ ಫ್ರೆಂಡ್ಸ್. ಓಕೆ, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆಯೇ ಸ್ವಲ್ಪ ಕ್ರ್ಯಾಕರ್ಸ್ ಎಲ್ಲ ಹೇಗೆ ಇಲ್ಲಿ ಬಿಟ್ಟಿದ್ದಾರೆ ಎಲ್ಲ ವಿಡಿಯೋಸ್ ಅನ್ನು ಕೂಡ ನಾನು ಸ್ವಲ್ಪ ಈ ನನ್ನ ನ್ಯೂ ಇಯರ್ ವ್ಲಾಗ್ ಅಲ್ಲಿ ಹಾಕ್ತೇನೆ. ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಓಕೆ, ನೀವು ಕೂಡ ಎಂಜಾಯ್ ಮಾಡಿ. ತುಂಬಾನೇ ಚೆನ್ನಾಗುಂಟು. ಎಷ್ಟು ಕ್ರ್ಯಾಕರ್ಸ್ ಎಲ್ಲ ಇಲ್ಲಿ ಬಿಡ್ತಾರೆ, ಹಾಗೆಯೇ ಹೇಗೆ ಎಂಜಾಯ್ ಮಾಡ್ತಾರೆ ಎಲ್ಲರೂ ಕೂಡ. ಹಾಗೆ ನಿಮಗೆ ಕೂಡ ತೋರಿಸುವಂತ ಸ್ವಲ್ಪ ಲಾಗ್ ಅನ್ನು ಮಾಡಿದ್ದೇನೆ. ಅದನ್ನು ಕೂಡ ನೋಡ್ಕೊಂಡು ಬನ್ನಿ, ಹಾಕ್ತೇನೆ. ಓಕೆ,
ಫ್ರೆಂಡ್ಸ್, ಈಗಷ್ಟೇ ಮನೆಗೆ ಬಂದೆವು. ಪೂಜೆ ಎಲ್ಲ ಆಯಿತು. ತುಂಬ ಜನ ಇದ್ರು ಪೂಜೆಯಲ್ಲಿ. ಕೆಲವರು ಸಿಕ್ಕಿದ್ರು ನಮಗೆ ಗುರ್ತದವರು ಕೂಡ. ತುಂಬ ಜನ ಸಿಕ್ಕಲೂ ಇಲ್ಲ. ಅಂದರೆ ತುಂಬ ಜನರ ನಡುವೆ ಹುಡುಕ್ಲಿಕ್ಕೆ ಸಹ ಕೂಡ ಕಷ್ಟನೇ. ಅಷ್ಟು ಜನ ಇದ್ರು ಚರ್ಚಲ್ಲಿ ಒಳಗೆ ನಾನು ಯಾವುದು ವಿಡಿಯೋ ಮಾಡಲಿಲ್ಲ. ಅಂದರೆ ಪೂಜೆ ಎಲ್ಲ ಆಗುವಾಗ ಮಾಡಲಿಕ್ಕೆ ಆಗುದಿಲ್ಲ. ಹಾಗೆ ಪೂಜೆ ಆದ ತಕ್ಷಣ ನಮ್ಮ ಗುರುಗಳು ಹೇಳ್ತಾರೆ ಬೇಗ ಹೋಗಿ ಹೊರಗೆ, ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಪೂಜೆ ಕೂಡ ಉಂಟಂತ. ಬೇರೆಯವರು ಸಹ ಕೂಡ ಕಾಯ್ತಾ ಇರ್ತಾರೆ, ಬೇರೆ ಕಮ್ಯುನಿಟಿಯವರು. ಹಾಗೆ ನಾವು ಬೇಗ ಬೇಗ ಬಂದೆವು. ಸ್ವಲ್ಪ ಹೊರಗೆ ತೆಗೆದಿದ್ದೇನೆ, ಅದನ್ನು ಹಾಕ್ತೇನೆ, ನೋಡ್ಕೊಂಡು ಬನ್ನಿ. ಓಕೆ. ಹಾಗೇನೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿ, ಲೈಕ್ಸ್ ಮಾಡಿ, ಹಾಗೇನೆ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಕೊಡ್ಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಆಲ್ ಕೊಟ್ರೆ ಮಾತ್ರ ನಿಮಗೆ ನಾನು ಮಾಡುವ ವಿಡಿಯೋ ಎಲ್ಲ ಕೂಡ ಫಸ್ಟ್ಗೆ ನೋಟಿಫಿಕೇಶನ್ ಬರ್ತದೆ. ಹಾಗೇನೆ ಸ್ವಲ್ಪ ಚಿಕನ್ ಬಿರಿಯಾನಿ, ಪೋಕ್, ಹಾಗೇನೆ ಇಡ್ಲಿ ಮಾಡಿದ್ದೇನೆ. ಹಾಗೆ ಇನ್ನು ಅದನ್ನು ತಿಂದು ಮಧ್ಯಾಹ್ನದ್ದು ಊಟ ಮಾಡುದು. ನ್ಯೂ ಇಯರ್ ಸೆಲೆಬ್ರೇಷನ್ ಅಷ್ಟೇ. ಓಕೆ ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಫ್ರೆಂಡ್ಸ್, ನಾವು ಇವತ್ತು ಬಂದಿದ್ದೇವೆ ಮ್ಯಾಂಗ್ರೂವ್ ಬೀಚ್ಗೆ. ನೋಡುವ ಒಳಗೆ ಹೋಗಿ ಹೇಗೆ ಉಂಟಂತ. ಓಕೆ, ಇದು ಬರ್ತದೆ ಉಮಲ್ಕ್ವಿನಲ್ಲಿ. ನೋಡಿ ಫ್ರೆಂಡ್ಸ್, ಇದುವೇ ಮ್ಯಾಂಗ್ರೂವ್ ಬೀಚ್. ಅಂದ್ರೆ ಬೀಚ್ ಮತ್ತೆ ಇದು ನಮ್ದು ಮ್ಯಾಂಗ್ರೂವ್ ಎಲ್ಲ ಒಳ್ಳೆದುಂಟು. ನೋಡ್ಕೊಂಡು ಬರುವ. ನೋಡಿ, ಚೆನ್ನಾಗುಂಟು. ನೀವು ಕೂಡ ನೋಡಿ ಅಂತ ಸ್ವಲ್ಪ ತೋರಿಸ್ತಾ ಇದ್ದೇನೆ. ನೋಡಿ, ಹೀಗೆ ಉಂಟು ಮ್ಯಾಂಗ್ರೂವ್ಸ್. ಇಲ್ಲಿ ಒಳಗೆ ಬಂದೆವು ಫ್ರೆಂಡ್ಸ್ ನಾವು ಎಂಟ್ರೆನ್ಸ್ ಇಂದ ಒಳಗೆ ಬರ್ಲಿಕ್ಕೆ ಅವರು 42 ದಿರಾಮ್ ಅಂತ ಹೇಳ್ತಾರೆ. ಒಂದು ವೇಳೆ ನಾವು ಇಲ್ಲಿ ಒಳಗೆ ಎಂತಾದ್ರೂ ಹೋಟೆಲ್ ಅಲ್ಲಿ ಅಥವಾ ಎಂತಾದ್ರೂ ತಿನ್ಕೊಂಡು ಪರ್ಚೇಸ್ ಮಾಡಿದ್ರೆ, ಎಂತಾದ್ರೂ 60 ದಿರಾಮ್ಗಿಂತ ಮೇಲೆ ಮಾಡಿದ್ರೆ ನಮ್ಗೆ 42 ದಿರಾಮ್ ಅವರು ತಗೊಳ್ಳೋದಿಲ್ಲ. ಅಂದ್ರೆ ಎಂತಾದ್ರೂ ತಗೊಳ್ಬೇಕು 60 ದಿರಾಮ್ಗಿಂತ ಮೇಲೆ. ಹಾಗೆ ನಾವು ನೋಡುವ ಎಂತಂತ. ಇಲ್ಲದಿದ್ರೆ 42 ದಿರಾಮ್ ಕಟ್ಬೇಕಾಗುತ್ತೆ ಅಂತೆ. ಹಾಗೆ ಅವರದ್ದು ರೂಲ್ಸ್. ನೋಡುವ ಒಳಗೆ ಏನೆಲ್ಲ ಸಿಗುತ್ತೆ ಅಂತ ನೋಡುವ. ಓಕೆ, ಇದು ಬೀಚ್, ಓಪನ್ ಬೀಚ್. ಯಾರಿಗೆ ಸಹ ಬಂದು ಸ್ನಾನ ಮಾಡಿ ಹೋಗ್ಬಹುದು. ಆದ್ರೂ ಇಲ್ಲಿ ಒಳಗೆ ಬರುವಾಗನೇ 42 ದಿರಾಮ್ ಕಟ್ಬೇಕಾಗ್ತದೆ. ಒಂದು ವೇಳೆ ನೀವು ಎಲ್ಲಿ ಆದ್ರೂ ಇಲ್ಲಿ ಎಂತಾದ್ರೂ ತಿನ್ನುವುದೆಲ್ಲ ಪ್ಲಾನ್ ಇದ್ರೆ ಅದು ಕಟ್ಟಾಗುತ್ತೆ. ಇಲ್ಲಿ ಅಟ್ಲೀಸ್ಟ್ ಮಿನಿಮಮ್ 100 ದಿರಾಮ್ ಸ್ಪೆಂಡ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕಮ್ಮಿ. ಅಲ್ಲಿ ಹೇಳುವಾಗ ಅವರು 60 ಅಂತ ಹೇಳ್ತಾರೆ, ಬಟ್ ಇಲ್ಲಿ ಒಳಗೆ ಅವರು ಹೇಳ್ತಾರೆ 100 ದಿರಾಮ್ ಸ್ಪೆಂಡ್ ಮಾಡಬೇಕಂತ. ಹಾಗೆ ಮ್ಯಾಂಗ್ರೂವ್ ಬೀಚಿಗೆ ಬಂದಿದ್ದೇವೆ ಫ್ರೆಂಡ್ಸ್. ಇಲ್ಲಿ ಉಮಲ್ಕ್ವಿನಲ್ಲಿ ಬರುತ್ತೆ ಇದು. ನೋಡಿ, ಹೀಗೆ ಉಂಟು. ಚಿಕ್ಕ ಚಿಕ್ಕ ಮೀನು ಕೂಡ ಉಂಟು. ನಿಮಗೆ ಕಾಣ್ತದ ಇಲ್ವಾ ಗೊತ್ತಿಲ್ಲ. ನೋಡಿ, ಕಾಣ್ತಾ ಉಂಟಲ್ಲ ನಿಮ್ಗೆ? ಚಿಕ್ಕ ಚಿಕ್ಕದು ಮೀನ್ಸ್ ಕೂಡ ಉಂಟು ಇಲ್ಲಿ. ಹೀಗೆ ಉಂಟು ಈ ಬೀಚ್. ನೋಡಿ, ಈ ಗಿಡಕ್ಕೆ ಮ್ಯಾಂಗ್ರೂವ್ಸ್ ಅಂತ ಹೇಳುದು. ಹಾಗೆ ಈ ಗಿಡ ತುಂಬಾ ಇರುದ ಕಾರಣ ಇಲ್ಲಿ ಇದಕ್ಕೆ ಮ್ಯಾಂಗ್ರೂವ್ ಬೀಚ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಆಡ್ಲಿಕ್ಕೆ ಜೋಕಾಲಿ ಉಂಟು. ಹಾಗೆ ಸ್ವಲ್ಪ ಕುತ್ಕೊಂಡು ನೋಡುವ ಅಂತ ಹೇಗುಂಟಂತ. ಗಟ್ಟಿ ಉಂಟಿದು. ನೋಡಿ ಫ್ರೆಂಡ್ಸ್, ಇಲ್ಲಿ ಸಿನಿಮಾ ಅಂತ ಬರ್ತಿದ್ದಾರೆ. ಹಾಗೂ ಅಲ್ಲಿ ಕೆಳಗೆ ಕೂಡ ಬರ್ತಿದ್ದಾರೆ ಪ್ರೈವೇಟ್ ಏರಿಯಾ, ಡು ನಾಟ್ ಎಂಟ್ರಿ ಅಂತ. ಅಂದರೆ ಇಲ್ಲಿ ಸ್ಕ್ರೀನಲ್ಲಿ ಪಿಕ್ಚರ್ ಎಲ್ಲ ಹಾಕ್ತಾರ ಅಂತ ಸಂಜೆ ಹೊತ್ತಿಗೆ. ಹಾಗೆ ಇಟ್ಟಿದ್ದಾರೆ. ಹಾಗೆ ಮಾಡಿ ನಾವು ಎಂಟರ್ ಆಗಲಿಲ್ಲ, ಅಂದರೆ ಡು ನಾಟ್ ಎಂಟರ್ ಅಂತ ಬರ್ತಿದ್ದಾರಲ್ಲ, ಅದಕ್ಕೋಸ್ಕರ.
ಇಲ್ಲಿವರೆಗೆ ಬರ್ಬೋದು. ಅದು ಆಚೆ ಸೈಡಲ್ಲಿ ಕೂಡ ಮ್ಯಾಂಗ್ರೂವ್ಸ್ ಇದ್ದೆ ಗಿಡ ಕಾಣ್ತಾ ಉಂಟು ಎಲ್ಲ ಕಡೆ. ನೋಡಿ ಫ್ರೆಂಡ್ಸ್, ಹೀಗೆ ಬೋಟ್ ಎಲ್ಲ ಸಿಗುತ್ತೆ, ನಮಗೆ ಬೇಕಾದರೆ ತಗೊಂಡು ಇದರಲ್ಲಿ ಹೋಗ್ಬೋದು. ಹೀಗೆ ತುಂಬಾ ಬಿಸಿಲುಂಟು. ನಾವು ಬಂದದ್ದು ಸರಿ 1 ಗಂಟೆ ಆಗಿದೆ. ಸ್ವಲ್ಪ ಬಿಸಿಲುಂಟು ನೋಡಿ. ಅಲ್ಲಿ ಯಾರೋ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ತುಂಬ ಜನ ಬಂದಿದ್ದಾರೆ. ಆಚೆ ಸೈಡಲ್ಲಿ ಕಾಣ್ತಾ ಉಂಟಲ್ಲ, ಅಲ್ಲಿ ಬಾರ್ಬಿಕ್ಯೂ ಎಲ್ಲ ಮಾಡ್ತಾ ಇದ್ದಾರೆ. ಹೀಗೆ ಬಂದು ತುಂಬ ಜನ ಇದ್ದರೆ ಬಾರ್ಬಿಕ್ಯೂ ಎಲ್ಲ ಮಾಡ್ಬೋದು. ನೋಡಿ ಎಷ್ಟು ಗಾಡಿ ಬಂದಿದೆ ನೋಡಿ. ಇವತ್ತು ಅಂದರೆ ಸಾಟರ್ಡೆ, ಹಾಗೆ ಇಷ್ಟು ಗಾಡಿ ಉಂಟು. ಸಂಡೇ ಎಲ್ಲ ಅಂತ ಹೇಳಿದರೆ ತುಂಬ ರಶ್ ಇರುತ್ತೆ ಇಲ್ಲಿ. ಹಾಗೂ ಈಗ ಮಧ್ಯಾಹ್ನ ಕೂಡ ಅಲ್ಲ, ಹಾಗೆ ಇಲ್ಲಿ ಹೋಟೆಲಿಗೆ ಬಂದ್ರೆ ನೋಡಿ ಹೀಗೆ ವ್ಯೂ ಉಂಟು. ಮೇಲೆ ಬಂದು ಕುತ್ಕೊಂಡ್ರೆ ನೋಡಿ ಕಾಣ್ತಾ ಇರ್ಬೋದು ನಿಮ್ಗೆ, ಮೇಲಿಂದ ತೆಗಿತಾ ಇದ್ದೇವೆ. ಇಲ್ಲಿ ಕುತ್ಕೊಂಡ್ರೆ ಹೀಗೆ ಕಾಣ್ತದೆ ಬೀಚ್. ನೋಡಿ ಹೀಗೆ ಕೆಳಗೆ ಕೂಡ ಕುತ್ಕೊಳ್ಳಿಕ್ಕೆ ಉಂಟು ಈ ಹೋಟ್ಲಿಗೆ ಬಂದ್ರೆ. ನೋಡಿ ಫ್ರೆಂಡ್ಸ್, ನಾವು ಪೆಪ್ಪರೋನಿ ಪಿಜ್ಜಾವನ್ನು ಆರ್ಡರ್ ಮಾಡಿದ್ದೆವು. ಹಾಗೆಯೇ ಒಂದು ಫ್ರೈಸ್ ಹಾಗೂ ಒಂದು ಕೋಲ್ಡ್ ಕೂಡ ಬಂದಿದೆ. ಹೀಗೆ ತಂದು ಕೊಡ್ತಾರೆ, ನೋಡುವ ಹೇಗೆ ಉಂಟಂತ ಟೇಸ್ಟ್ ಕೂಡ. ಇದು ಫ್ರೈಸ್
ಟೇಸ್ಟ್ ಒಳ್ಳೆದುಂಟು ಫ್ರೆಂಡ್ಸ್. ಒಂದು ಫ್ಯಾಷನ್ ಫುಡ್ ಮೊಯಿಟೋ ಕೂಡ ತಗೊಂಡಿದ್ದೇವೆ. ಒಳ್ಳೆದುಂಟು ಫ್ರೆಂಡ್ಸ್, ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಹೀಗೆ ಬರೆದಿದ್ದಾರೆ ಕ್ಲೀನಾಗಿ ಇಡಬೇಕಂತ. ಈ ಹೋಟೆಲಿಗೆ ಬಂದಿದ್ದೇವಲ್ಲ, ಇಲ್ಲಿಂದ ಒಳಗಿಂದ ಹೀಗೆ ಬರಲಿಕ್ಕೆ ಉಂಟು ನೋಡಿ. ಹೀಗೆ ಉಂಟು ದಾರಿ. ಇದರ ಈಚೆಂದ ಹಾಗೆ ಕೂಡ ಈಚೆಂದ ಕೂಡ ಎರಡು ಸೈಡಲ್ಲಿ ಮ್ಯಾಂಗ್ರೂವ್ಸ್ ಉಂಟು. ನಡುವಲ್ಲಿ ಅವರು ವಾಕಿಂಗಿಗೆ ಸ್ಪೇಸ್ ಮಾಡಿಟ್ಟಿದ್ದಾರೆ. ಹೀಗೆ ಹಾಗೆಯೇ ಹೀಗೆ ಹಟ್ಟು ಕೂಡ ಉಂಟು. ಇದರಲ್ಲಿ ಅವರು ನಿಲ್ಲಕ್ಕೆಲ್ಲ ಕೊಡ್ತಾರ ಅಂತ. ಹಾಗೆ ನೋಡಿ, ಗೆಸ್ಟಿಗೆಲ್ಲ ನಿಲ್ಬೋದು. ಒಂದು ವೇಳೆ ಬುಕ್ ಮಾಡಲಿಕ್ಕಿದ್ರೆ ಹೀಗೆ ಬುಕ್ ಮಾಡಿ ಇಲ್ಲಿಗೆ ಕೊಡ್ತಾರೆ. ಸ್ಟೇ ಮಾಡಲಿಕ್ಕೆ ಉಂಟು ಇಲ್ಲಿ. ನೋಡಿ, ಹೀಗೆ ಮಾಡಿ ಇಟ್ಟಿದ್ದಾರೆ. ಬಾಯ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕೂಡ ಒಂದು ಹೋಟೆಲ್ ಉಂಟು. ಹೀಗೆ ಬಂದು ಸಹ ಕುತ್ಕೊಳ್ಬೋದು, ಚೆನ್ನಾಗುಂಟು ನೋಡಿ. ಇಲ್ಲಿ ನಮ್ಮ ನೋಡಿ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ದಾರೆ ನೋಡಿ. ಗಂಟೆ ಕೂಡ ಉಂಟು ಒಂದು ಬಾರಿಸಿಗೆ. ನೋಡಿ, ಅಪೋಸಿಟ್ ಅಲ್ಲಿ ನೋಡಿದ್ರೆ ನಿಮಗೆ ಒಳಗೆ ಹೋಗುವಾಗ ಹೀಗೆ ಕಾಣ್ತದೆ, ಹೊರಗೆ ಬರುವಾಗ ಹಾಗೆ. ಚೆನ್ನಾಗುಂಟು ಇಲ್ಲಿ ನೋಡಿ. ಈ ಹೋಟೆಲಿಗೆ ಬಂದರೆ ಸಹ ಇಲ್ಲಿ ನಿಮಗೆ ಕುತ್ಕೊಳ್ಬೇಕಾದ್ರೆ ಮಿನಿಮಮ್ 100 ದಿರಮ್ ಸ್ಪೆಂಡ್ ಮಾಡಲೇಬೇಕು. ಅಲ್ಲಿ ಕೂಡ ಹಾಗೇನೆ ಸೇಮ್. ಇಲ್ಲಿ ನಿಮಗೆ ಇದು ಸಾಗರದ್ದು ವ್ಯೂ ಅಲ್ಲಿ ಊಟ ಮಾಡಲಿಕ್ಕೆ ಸಿಗುತ್ತೆ. ಅಲ್ಲಿ ನಾವು ಬರುವಾಗ ಹೇಳುವುದಿಲ್ಲ ಫಸ್ಟಿಗೆ, ಸೊ ನಮಗೆ ಗೊತ್ತಿರಲಿಲ್ಲ, ನಾವು ಅಲ್ಲಿ ತಗೊಂಡೆವು. ಇಲ್ಲಿ ಸಹ ಬರ್ಬೋದು, ಚೆನ್ನಾಗುಂಟು. ಹಾಗೂ ಸ್ಟೇ ಕೂಡ ಮಾಡಲಿಕ್ಕೆ ಇರ್ತದೆ, ಅದು ಕೂಡ ಒಳ್ಳೆಯದುಂಟು. ಮಾತ್ರ ನಾವು ಆನ್ಲೈನಲ್ಲೇ ಸ್ಟೇ ಎಲ್ಲ ಬುಕ್ ಮಾಡಬೇಕಂತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಹೋಟೆಲ್ ಹೆಸರು ಕಾಸಾ ಮಿಕೋಕೋ ಎಂಟ್ರೆನ್ಸ್ ಅಂತ ಬರೆದಿಟ್ಟಿದ್ದಾರೆ. ಈ ಕಾಸಾ ಮಿಕೋಕೋದಲ್ಲಿಯೇ ನಾವು ಬುಕಿಂಗ್ ಮಾಡಬೇಕಂತೆ. ಹೀಗೆ ನೋಡಿ, ಹೀಗೆ ಕಾಣ್ತದೆ. ಹೀಗೆ ಹಟ್ಟೆಲ್ಲ ಉಂಟು ಅದರಲ್ಲಿ ನೋಡಿ, ಹೀಗೆ ಉಂಟು ನೋಡಲಿಕ್ಕೆ. ಅಲ್ಲಿ ಒಳಗಿಂದ ನೋಡುವಾಗ ಚೆನ್ನಾಗಿ ಕಾಣ್ತದೆ ಫ್ರೆಂಡ್ಸ್ ನೋಡಿ. ಮಾತ್ರ ವೆಬ್ಸೈಟಲ್ಲೇ ಬುಕ್ ಮಾಡಬೇಕಂತ ಹೇಳಿದ್ರು, ಬುಕ್ ಮಾಡಲಿಕ್ಕಿದ್ರೆ. ಅಲ್ಲಿ ಒಳಗೆ ರೆಸಾರ್ಟ್ ಕೂಡ ಉಂಟು ಕಾಸಾ ಮಿಕೋಕೋದವರದು. ಆದ್ರೂ ಅವರು ಏನು ಇನ್ಫಾರ್ಮೇಶನ್ ಕೊಡುದಿಲ್ಲ, ಕೇಳಿದ್ರೆ ಎಷ್ಟು ಹಣ ಎಂತ ಸಹ ಹೇಳುದಿಲ್ಲ. ನೀವು booking.com ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿ ಅಂತ ಹೇಳ್ತಾರೆ. ಹಾಗೇನೆ ಬುಕ್ ಮಾಡ್ಲಿಕ್ಕಂತೆ. ಯಾರಿಗಾದ್ರೂ ಎಂತಾದ್ರೂ ಸ್ಮಾಲ್ ಪಾರ್ಟಿ ಎಲ್ಲ ಇಡ್ಲಿಕ್ಕಿದ್ರೆ ಖಂಡಿತವಾಗಿ ಬರ್ಬೋದು. ಒಮ್ಮೆ ಬಂದು ನೋಡ್ಲಿಕ್ಕೆ ಚೆನ್ನಾಗುಂಟು. ನಮ್ಗೆ ಕೂಡ ಇಷ್ಟ ಆಯ್ತು ಒಮ್ಮೆ ಬಂದು ನೋಡ್ಲಿಕ್ಕೆ. ಆದ್ರೂ ಮಕ್ಕಳೆಲ್ಲ ಇದ್ರೆ ತುಂಬಾನೇ ಎಂಜಾಯ್ ಮಾಡ್ತಾರೆ ಹಾಗೆ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇನ್ನೊಂದು ಲಾಗಿನೊಟ್ಟಿಗೆ ಸಿಗ್ತೇನೆ. ಅಷ್ಟರವರೆಗೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಹಾಗೆ ರೆಸಾರ್ಟ್ ಕೂಡ ಉಂಟು, ಕಾಸಾ ಮಿಕೋಕೋದವರದು. ಆದರೂ ಅವರು ಏನು ಇನ್ಫಾರ್ಮೇಶನ್ ಕೊಡುದಿಲ್ಲ, ಕೇಳಿದ್ರೆ ಎಷ್ಟು ಹಣ ಎಂತ ಸಹ ಹೇಳುದಿಲ್ಲ. ನೀವು booking.com ಅಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿ ಅಂತ ಹೇಳ್ತಾರೆ. ಹಾಗೇನೆ ಬುಕ್ ಮಾಡ್ಲಿಕ್ಕಂತೆ. ಯಾರಿಗಾದ್ರೂ ಎಂತಾದ್ರೂ ಸ್ಮಾಲ್ ಪಾರ್ಟಿ ಎಲ್ಲ ಇಡ್ಲಿಕ್ಕಿದ್ರೆ ಖಂಡಿತವಾಗಿ ಬರ್ಬೋದು. ಒಮ್ಮೆ ಬಂದು ನೋಡ್ಲಿಕ್ಕೆ ಚೆನ್ನಾಗುಂಟು. ನಮ್ಗೆ ಕೂಡ ಇಷ್ಟ ಆಯ್ತು ಒಮ್ಮೆ ಬಂದು ನೋಡ್ಲಿಕ್ಕೆ. ಆದ್ರೂ ಮಕ್ಕಳೆಲ್ಲ ಇದ್ರೆ ತುಂಬಾನೇ ಎಂಜಾಯ್ ಮಾಡ್ತಾರೆ ಹಾಗೆ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ಇನ್ನೊಂದು ಲಾಗ್ ಸಿಗ್ತೇನೆ. ಅಷ್ಟರವರೆಗೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.